ಇದೀಗ ಗಿಲ್ಲಿಯದ್ದೇ ಹವಾ. ಓರ್ವ ಕಲಾವಿದನಾಗಿ ಓರ್ವ ಸ್ಟಾರ್ ನಟರಿಗಿರುವಷ್ಟರ ಮಟ್ಟಿಗಿನ ಬೆಂಬಲವನ್ನ ಈತ ಗಳಿಸ್ಕೊಂಡಿದ್ದಾರೆ. ಗಿಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ಅಜ್ಜಿಯವರೆಗೂ ಕೂಡ ಗಿಲ್ಲಿಯದ್ದೇ ಹವಾ ಆಗಿಬಿಟ್ಟಿದೆ ಇಡೀ ಕರ್ನಾಟಕದಲ್ಲಿ. ಧಮಾಲ್ ಜಿಮೀಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಹೇಳ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ಗಿಲ್ಲಿ ಫ್ಯಾನ್ಸ್ ಜೋಶ್ ನಾವು ನಿಮ್ಗೆ ತೋರಿಸ್ತೀವಿ. ಗಿಲ್ಲಿ ಗೆಲ್ಲದಿದ್ರೆ ಅಲ್ಲಿ ರಾಜಕೀಯ ನಡೆದಿದೆ ಅಂತ ಅರ್ಥ ಅಂತ ಹೇಳ್ತಾ ಇದ್ದಾರಂತೆ ಅವನ ಫ್ಯಾನ್ಸ್. ರೈತರ ಮಗ ಗೆಲ್ಲಬೇಕು, ಮಂಡ್ಯದ ಹಿತ ಗೆಲ್ಲಬೇಕು, ಗೆದ್ದೇ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ಗಿಲ್ಲಿ ಫ್ಯಾನ್ಸ್ ಜೋಶ್ ಇದೆ, ನಾವು ನಿಮ್ಗೆ ತೋರಿಸ್ತೀವಿ. ಸಣ್ಣ ಮಕ್ಕಳಿಂದ ಹಿಡಿದು ಬಹುಶಃ ಈ ವ್ಯಕ್ತಿ ಮಾಡಿರ್ತಕ್ಕಂಥ ಮೋಡಿ ಇದೆಯಲ್ಲ, ಓರ್ವ ಪತ್ರಕರ್ತನಾಗಿ ನನಗೂ ಕೂಡ ಇದೊಂದು ಆಶ್ಚರ್ಯವೇ. ಯಾಕಂತ ಹೇಳಿದ್ರೆ ಅಂತ ಒಂದು ಸ್ಟಾರ್ ನಟನಲ್ಲ ಅಥವಾ ದೊಡ್ಡ ದೊಡ್ಡ ಮೂವಿಗಳನ್ನು ಮಾಡಲಿಲ್ಲ. ಆದರೆ ಇವತ್ತು ರಾಜ್ಯವ್ಯಾಪಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ಅಜ್ಜಿಯವರೆಗೆ ಎಲ್ಲರೂ ಕೂಡ ಗಿಲ್ಲಿ 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 ಅಂತಿದ್ದಾರೆ. ಇದೆಲ್ಲ ಏನಕ್ಕೆ ಈ ರೀತಿ ಬ್ಯಾನರ್ ಹಾಕ್ಸ್ಕೊಂಡು ಏನಕ್ಕೆ ಇಷ್ಟವಾ ನಿಮ್ಗೆ ಗಿಲ್ಲಿ? ಯಾಕಪ್ಪ ಈ ತರ ಬ್ಯಾನರ್ ಹಾಕಿದಿರಾ? ಗಿಲ್ಲಿ ಯಾಕೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಬಿಗ್ ಬಾಸ್ ಸೀಸನ್ 12 ನಮ್ಮ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ದಡಪುರ ಗ್ರಾಮ ತುಂಬಾ ಕಾಮಿಡಿ ಮಾಡ್ತಾರೆ. ನಮ್ಮೂರನೇ ಮಳವಳ್ಳಿ ಪಕ್ಕ ನಮ್ಮೂರಿಂದ ಒಂದು 2 ಕಿಲೋಮೀಟರ್. ಗಿಲ್ಲಿ ಬಂದ್ರೆ ನಮ್ಗೆ ತುಂಬಾ ಸಂತೋಷ. ಮತ್ತೆ ಇನ್ ಮಿಕ್ಕಿದ್ರೆಲ್ಲ ನಮ್ಗೆ ಓಟ ಅವರೇ ಓಟ ನಾವು ಎಲ್ಲರಿಗೆ ಗಿಲ್ಲಿ. ನಮ್ಮೂರ್ ಪಕ್ಕದವರು, ಅವರು ನಮ್ಮೂರ್ ಪಕ್ಕನೇ ದರ್ಪುರ, ನಮ್ಮೂರ ಪಕ್ಕ ಅವರು ಅವರು ಬರ್ಬೇಕು. ಇವ್ರು ಒಳ್ಳೆಯ ಎಲ್ಲ ರಾಜಕೀಯ ಮಾಡ್ತಾರೆ. ಗಿಲ್ಲಿನೇ ಗೆಲ್ಬೇಕು ಮೇಡಮ್ ನಮ್ಗೆ. ಯಾಕೆಂದ್ರೆ ಅವ್ರು ಮಳವಳ್ಳಿಯವರು, ನಮ್ ಬನ್ನೂರವರು, ಅಕ್ಕಪಕ್ಕ ನಮ್ ಬನ್ನೂರವರು ಮಳವಳ್ಳಿ ಪಕ್ಕ. ರೈತರು ಮಗ ಅಲ್ವಾ, ಅವನು ಕಷ್ಟಪಟ್ಬಿಡ್ತಾನೆ, ಗೆಲ್ಬೇಕು. ಅವನು ಬಡವನ ಮಗನ ಗೆಲ್ಸ್ಬೇಕಲ್ವಾ. ಬಿಗ್ ಬಾಸ್ ಅಲ್ಲಿ ಈ ಸಲ ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ಇಡೀ ಕರ್ನಾಟಕ ಫುಲ್ಲು ಚೇಂಜ್ ಆಗೋಗುತ್ತೆ.